ಸೊ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಜಳಾಂಬಿಕಾ ಕುಕಿಂಗ್ ಚಾನಲ್. ಇವತ್ತು ನಾವು ಬದ್ನಿಕಾಯಿ ತುಂಬ್ಗಾಯಿ ಅಥವಾ ಎಣ್ಗಾಯಿ ಮಾಡಾಕತ್ತೀವಿ. ಬರ್ರಿ ಯಾವ ಥರ ಮಾಡೋದು ಅಂತ ನೋಡೋಣ. ಫಸ್ಟ್ ಐಟಮ್ ನೋಡ್ಕೊಂಬರೋಣ. ಈಗ ನಾವು ಪಾವು ಕೆ ಜಿ ಅಂದ್ರೆ 1/4 kg ಬದ್ನಿಕಾಯಿ ತೊಗೊಂಡಿವಿ. ಅದನ್ನು ಈ ಥರ ಒಂದ್ರಾಗ 4 ಹುಳು ಮಾಡಿ ಇಟ್ಕೊಂಡಿವಿ ಎಲ್ಲನೂ. ನೆಕ್ಸ್ಟ್ ಶೇಂಗಾ ರೋಸ್ಟ್ ಮಾಡಿ ಅದನ್ನು ಪುಡಿ ಮಾಡಿ ತೊಗೊಂಡಿವಿ. 1 ಕಪ್ ಅಷ್ಟು ತೊಗೊಂಡಿವಿ. ನೆಕ್ಸ್ಟ್ ಕೊಬ್ಬರಿ ಪುಡಿ ತೊಗೊಂಡಿವಿ, ಅದನ್ನು ಅರ್ಧ ಕಪ್ ಅಷ್ಟು. ಕೊತ್ತಂಬರಿ, ಟಮಾಟಿ, ಉಳ್ಳಾಗಡ್ಡಿ ಮತ್ತು ಅರಿಶಿನ ಪುಡಿ, ಖಾರ, ಉಪ್ಪು, ಜೀರಿಗೆ, ಮಸಾಲ, ಎಣ್ಣೆ ಇವೆಷ್ಟು ತೊಗೊಂಡಿವಿ. ಬರ್ರಿ ಈಗ ಮಾಡೋದು ಹೆಂಗಂತ ನೋಡೋಣ. ನೆಕ್ಸ್ಟ್ 1 ಪ್ಲೇಟ್ ಒಳಗೆ ಈಗ ಕೊಬ್ಬರಿ ಪುಡಿನ ಹಾಕ್ಕೊಂಡು ಈಗ ಇದಕ್ಕೆ ನಾವೇನು ಮಾಡಿಟ್ಕೊಂಡಿದ್ದು ಶೇಂಗಾ ಪುಡಿನ ಹಾಕ್ಕೊಳಕತ್ತೀವಿ ರೀ. ಎಲ್ಲ ಈಗ ಹಾಕ್ಕೊಂಡು ಎಲ್ಲನೂ ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡಿ ನೆಕ್ಸ್ಟ್ ಖಾರದ ಪುಡಿ, ಅರಿಶಿನ ಪುಡಿ, ಮಸಾಲೆ, ಉಪ್ಪು ಇದಿಷ್ಟು ಹಾಕ್ಕೊಂಡು ಚೆಂದಾಗ ಮಿಕ್ಸ್ ಮಾಡ್ಕೋತೀವಿ ನೋಡಿರಿ. ಈಗ ಇಷ್ಟು ಹಾಕ್ಕೊಂಡು ಚೆಂದಾಗ ಎಲ್ಲ ಐಟಮ್ಸು ಮಿಕ್ಸ್ ಆಗೋವರೆಗೂ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನಾವು ಎಲ್ಲನೂ ಚೆಂದಾಗ ಮಿಕ್ಸ್ ಮಾಡಿ ಇಟ್ಕೊಂಡೇವಿ. ಈಗ ಇದಕ್ಕೆ ನೀರು ಹಾಕ್ಕೊಳ್ಬೇಕ್ರಿ. ಇದನ್ನು ಜಾಸ್ತಿ ಅಳಕ್ಕೆ ಮಾಡಬಾರ್ದ್ರಿ, ಬಿಕಾಸ್ ಅದು ಬದ್ನಿಕಾಯಿಗೆ ಹತ್ತೋದಿಲ್ಲ, ಎಲ್ಲ ಹೊರಗೆ ಬಂದುಬಿಡುತ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿನ ಮಾಡ್ಕೊರಿ. ಈ ಥರ ನಾವು ತೋರಿಸ್ತೀವಿ ನೋಡಿರಿ, ಆ ಥರ ಗಟ್ಟಿನೇ ಇರಲಿ ಒಂಚೂರು. ಇದನ್ನು ಚೆಂದಾಗ ಎಲ್ಲ ಮಿಕ್ಸ್ ಮಾಡ್ಕೊಂಡು ಈ ಥರ ನಮ್ಮದು ಪರ್ಫೆಕ್ಟ್ಲಿ ಈಗ ರೆಡಿ ಆಗೈತಿ. ಈಗ ಇದನ್ನು ಬದ್ನಿಕಾಯಿಗೆ ಹಚ್ಚಬೇಕು ಯಾವ ಥರ ಅಂತ ತೋರಿಸ್ತೀವಿ ನೋಡಿರಿ. ಈಗ ನಾವೇನು 4 ಹೋಳು ಮಾಡಿ ಇಟ್ಕೊಂಡಿರ್ತೀವಲ್ರಿ, ಅದ್ರಾಗ ಇದನ್ನು ತುಂಬಬೇಕ್ರಿ. ಈ ಥರ ನಡ್ಬರ್ಕ ಫಿಲ್ ಮಾಡ್ಬೇಕ್ರಿ. ಇದು ಫಿಲ್ ಆಗಬೇಕು ಅಲ್ಲಿವರೆಗೂ ನಾವು ಚೆಂದಾಗ ತುಂಬ್ಕೊರಿ. ಯಾಕಪ್ಪ ಅಂತ ಅಂದ್ರೆ ಅದು ಎಲ್ಲ ಬದ್ನಿಕಾಯಿನ ಹೀರ್ಕೋಬೇಕು. ನಾವು ಪಲ್ಯ ಮಾಡಿದ ಟೇಸ್ಟ್ ಕೊಡ್ಬೇಕಂದ್ರೆ ಈ ಥರ ಫುಲ್ಲಾಗಿ ತುಂಬಬೇಕು ನಾವು. ಸೊ ಇದೇ ಥರನ ಎಲ್ಲನೂ ತುಂಬ್ಕೊಂಬರುಮಂತ ಬರ್ರಿ. ನೋಡ್ರಿ, ಈಗ ನಾವು ಎಲ್ಲನೂ ತುಂಬ್ಕೊಂಡು ಬಂದೀವಿ ನೋಡ್ರಿ. ಈಗ ಈ ಥರ ಫುಲ್ಲಾಗಿ ತುಂಬಿದೀವಿ. ಈಗ ಒಗ್ಗರಣೆ ಹಾಕ್ಬೇಕು. ಬರ್ರಿ ಒಗ್ಗರಣೆ ಹಾಕೋಮಂತ. ಗ್ಯಾಸ್ ಮೇಲೆ ಒಂದು ಬಾಳ್ಗೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿ ನೋಡ್ರಿ. ಇದು ಎಣ್ಣೆ ಕಾಯ್ಬೇಕು. ಈಗ ಎಣ್ಣೆ ಕಾಯುವರೆಗೂ ಬಿಡುಮಂತ. ನೆಕ್ಸ್ಟ್ ಈಗ ನಮ್ಮ ಎಣ್ಣೆ ಕಾದೈತಿ. ಇದಕ್ಕೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳತ್ತೀವಿ ನೋಡ್ರಿ. ಈಗ ನಾವೇನು ಹೆಚ್ಚಿಟ್ಟಿದ್ದಲ್ಲ ಆ ಉಳ್ಳಾಗಡ್ಡಿನ ಹಾಕ್ಕೊಳತ್ತೀವಿ ನೋಡ್ರಿ. ನೆಕ್ಸ್ಟ್ ಇದಕ್ಕೆ ಟಮಾಟಿ ಕೂಡ ಹಾಕ್ಕೊಳತ್ತೀವಿ ರೀ. ಇವನ್ನ ಹಾಕ್ಕೊಂಡು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡ್ಕೊಳಮಂತ್ರಿ. ಇದು ಟೊಮಾಟಿ ಏನಿರ್ತಾವಲ್ಲ ಸ್ವಲ್ಪ ಸಾಫ್ಟ್ ಆಗೋವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕಾಗ್ತೈತೆ ರೀ. ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳತ್ತೀವಿ ನೋಡಿರಿ. ಹಾಕ್ಕೊಂಡು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡಿ ಅದು ಟೊಮಾಟಿ ಸಾಫ್ಟ್ ಆಗೋವರೆಗೂ ಬೇಯಕ್ಕೆ ಬಿಡೋಣಂತ್ರಿ. ನೆಕ್ಸ್ಟ್ ಈಗ ನಮ್ಮ ಟೊಮಾಟಿ ಎಲ್ಲ ಸಾಫ್ಟಾಗಿ ಬೆಂದವು. ಈಗ ಇದಕ್ಕೆ ನಾವೇನು ತುಂಬಿಟ್ಕೊಂಡಿದ್ವಲ್ರಿ ಬದ್ನೆಕಾಯಿ, ಆ ಬದ್ನೆಕಾಯಿನ ಹಾಕ್ಕೊಳತ್ತೀವಿ ನೋಡಿರಿ. ಈಗ ಎಲ್ಲ ಬದ್ನೆಕಾಯಿ ಹಾಕ್ಕೊಂಡು ಚೆಂದಾಗ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ನಾವು ಮಾಡಿಟ್ಕೊಂಡಿದ್ರಾಗ ಸ್ವಲ್ಪ ಪೇಸ್ಟ್ ಉಳ್ದೈತ್ರಿ. ಆ ಪೇಸ್ಟ್ನ ಇದಕ್ಕೆ ಹಾಕ್ಕೊಂತೀವಿ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀವಿ ರೀ. ನಿಮಗೆ ಎಷ್ಟು ಕ್ವಾಂಟಿಟಿ ಒಳಗೆ ನೀರು ಬೇಕು ನೋಡಿರಿ, ಅಷ್ಟು ಕ್ವಾಂಟಿಟಿ ಒಳಗೆ ಹಾಕೋರಿ. ನೀರು ಹಾಕ್ಕೊಂಡು ಸ್ವಲ್ಪ ಚೆಂದಾಗ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡಿರಿ. ಇದು ಬದ್ನಿಕಾಯಿ ಮತ್ತು ನೀರೆಲ್ಲ ಸ್ವಲ್ಪ ಹೇರ್ಕೊಂಡು ಚೆಂದಾಗ ಕುದಿಬೇಕ್ರಿ. ಇದನ್ನು ನೀವು ಜಾಸ್ತಿ ಕುದಿಸ್ಬಾರ್ದ್ರಿ, ಬಿಕಾಸ್ ಅದು ಕುತ್ತಂದ್ರೆ ಒಡೆದು ಬಿಡ್ತಾವ್ರಿ ಬದ್ನಿಕಾಯಿ, ಅದು ಟೇಸ್ಟ್ ಬರೋಂಗಿಲ್ಲ. ಅದಕ್ಕೆ ಸ್ವಲ್ಪ ಇದನ್ನ ಇರಬೇಕು ಕುದಿಸೋ ಹೊತ್ನಾಗ. ಈಗ ಪ್ಲೇಟ್ ಮುಚ್ಚಿ ಕುದಿಸಿದ್ವಿ ನೋಡಿರಿ. ಈಗ ಕುದಿಯಾಕತ್ತೈತಿ, ತೆಗೆದು ತೋರಿಸ್ತೀವಿ ನೋಡಿರಿ. ಒಂದು ಸ್ವಲ್ಪ ತಿರುಬೇಕ್ರಿ ನಡ್ಬರ್ಕ, ಇಲ್ಲಾಂದ್ರೆ ತೆಳಗೆ ಸೀದೋ ಚಾನ್ಸಸ್ ಇರ್ತಾವೆ. ಸೊ ಅವಾಗವಾಗ ಮತ್ತು ತೆಗೆದು ತಿರುವುದು ಅದನ್ನು ಮಾಡ್ತೀವಿ ಚೆಂದಾಗ. ಸೊ ನೋಡ್ಬೋದು ನೀವು, ಫೈನಲ್ಲಾಗಿ ನಮ್ಮ ಬದ್ನಿಕಾಯಿ ಎಣ್ಗಾಯಿ ರೆಡಿ ಆಗೈತಿ. ಇದು ಲಾಸ್ಟ್ ಟಚ್ ಏನಪ್ಪ ಅಂದ್ರೆ ಕೊತ್ತಂಬರಿ ಉದಿಸಿದ್ರೆ ನಮ್ದು ಬದ್ನಿಕಾಯಿ ರೆಡಿ ಆಗೈತಿ. ಈಗ ಇದನ್ನು ನೋಡ್ಬೋದು ನೀವು ಎಷ್ಟು ಚಂದ ಬಂದೈತೆ ಅಂತ ನೀವು. ಸೊ ಮನ್ಯಾಗ ನೀವು ಟ್ರೈ ಮಾಡಿ ನೋಡಿರಿ, ಹೆಂಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀವಂತ. ಧನ್ಯವಾದಗಳು.